ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಗುರು ನಿನ್ನ ಜೀವನದಲ್ಲಿ ಯಾರ ರೂಪದಲ್ಲಾದರೂ ಬರಬಹುದು. ಗುರುವಿಗೆ ನಿನ್ನ ಬಲ ಬಲಹೀನತೆ ಎಲ್ಲ ಸಮಾನವೇ. ಗುರುವಿಗೆ ಎಲ್ಲ ತಿಳಿದಿರುತ್ತದೆ. ಗುರುವಿನಿಂದ ಮರೆಮುಚ್ಚುವ ಅಗತ್ಯವಿಲ್ಲ. ನೀನು ನೀನಾಗಿರಬಹುದು. ನಿನ್ನ ತಂದೆಯಾಗಿ, ತಾಯಿಯಾಗಿ, ನಿನ್ನ ಗುರುವಾಗಿ ನಾನಿದ್ದೇನೆ. ನೀನು ನಂಬಿಕೆಯನ್ನು ತೋರಿಸುವ ಕ್ಷಣವಾಗಲಿ, ನಂಬಿಕೆಯನ್ನು ಕಳೆದುಕೊಳ್ಳುವ ಕ್ಷಣವಾಗಲಿ, ಎಲ್ಲ ಸಮಯದಲ್ಲೂ ನಾನು ನಿನ್ನ ಜೊತೆಯೇ ಇದ್ದೇನೆ. ಏನೇ ಮಾಡಿದರೂ ಏನೂ ಆಗುತ್ತಿಲ್ಲವೆನ್ನುವ ನಿನ್ನ ಬೇಸರವನ್ನು ಸಂತೋಷಕ್ಕೆ ಬದಲಾಯಿಸುತ್ತೇನೆ. ಅದಕ್ಕೆ ನೀನೇನೂ ಮಾಡುವ ಅಗತ್ಯವಿರುವುದಿಲ್ಲ. ಕೆಲವೊಮ್ಮೆ ನಿನ್ನ ಉದ್ದೇಶವನ್ನು ನಿನ್ನ ಹಿರಿಯರು ಅರ್ಥ ಮಾಡಿಕೊಳ್ಳದಿದ್ದರೆ ದುಃಖಪಡಬೇಡ. ಎಲ್ಲರೂ ಒಂದೇ ತರಹವಿರುವುದಿಲ್ಲ. ಅವರಿಗೆ ಗೌರವವನ್ನು ನೀಡಲು, ಅವರ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಲು ನೀನು ಪ್ರಯತ್ನಿಸು. ನಿನ್ನ ಉದ್ದೇಶದಲ್ಲಿ ನಿನಗೆ ನಂಬಿಕೆ ಇದ್ದರೆ ಅವರಿಗೂ ಒಂದು ದಿನ ಅರ್ಥವಾಗುತ್ತದೆ ಎಂದು ನಂಬು. ಕಾಯಕವೇ ಕೈಲಾಸವೆಂಬುದು ನಿಜವೇ. ಅದೇ ಸಮಯ ಆ ಕಾಯಕದಲ್ಲಿ ನೀನು ಏನನ್ನು ನೀಡುವೆಯೋ ಅದೇ ನಿನ್ನ ನಿಜವಾದ ಸಂಪಾದನೆಯಾಗುತ್ತದೆ. ನಿನ್ನ ಕಾರ್ಯಗಳಿಂದ ನಿನಗೆ ಮಾತ್ರವಲ್ಲ, ಬೇರೆಯವರಿಗೂ ಒಳ್ಳೆಯದಾಗಲಿ ಎನ್ನುವ ಪ್ರಾರ್ಥನೆ ನಿನ್ನ ಹೃದಯದಲ್ಲಿರಲಿ. ನನ್ನ ಮಗುವೆ, ಹೇರಳವಾದ ಹಣದ ಸಂಪಾದನೆಯೊಡನೆ ಹೇರಳವಾದ ಪುಣ್ಯಗಳ ಸಂಪಾದನೆ ಇರಲಿ. ಇದು ನಿನಗೆ ನಾನು ನೀಡುವ ಆಶೀರ್ವಾದ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.